ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಇಯರ್ ಎಂಡಿಂಗ್ ಬಂದ ತಕ್ಷಣನೇ ಮುಂದಿನ ವರ್ಷ ಏನಾಗುತ್ತೆ, ಭವಿಷ್ಯವಾಣಿ ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೊಂದು ತಲೆಯಲ್ಲಿ ಆಲೋಚನೆ ಬರುತ್ತೆ ಬಂಧುಗಳೇ. ಈಗ 2023 ಕಳೀತಾ ಬಂತು, ಮತ್ತೆ 2024ರಲ್ಲಿ ಏನಾಗುತ್ತೆ. ಈಗ ನೋಡಿ, ಭವಿಷ್ಯವಾಣಿ ಅಂದ್ರೆ ಎಲ್ಲರೂ ಹೇಳೋದು ಅದನ್ನೇ. ಈ ವರ್ಷ ಮಳೆ ಜಾಸ್ತಿ ಆಗುತ್ತೆ, ಸುನಾಮಿ ಬರುತ್ತೆ, ಇಲ್ಲ ಇಂತ ವಿಕೋಪಕ್ಕೆ ಕಾರಣ ಆಗುತ್ತೆ, ಹೊಸ ರೋಗ ಬರುತ್ತೆ, ಇಂತ ಎಲ್ಲ ಭವಿಷ್ಯವಾಣಿ ನುಡ್ತಾ ಇರ್ತಾರೆ. ಆದ್ರೆ ಈ ಭವಿಷ್ಯವಾಣಿಯಲ್ಲಿ ಕೂಡ ಕೆಲವು ಒಳ್ಳೆ ವಿಷಯಗಳು ಇರ್ತವೆ. ಏನಕ್ಕಂದ್ರೆ ಯಾವೇ ಒಬ್ಬ ಸ್ವಾಮೀಜಿ ಆಗ್ಲಿ, ಯಾರೇ ಒಬ್ಬ ಭವಿಷ್ಯ ನುಡಿಯಾರ ಅಂದ್ರೆ, ಈಗ ಬಾಬಾ ವಂಗ ಆಗಿರ್ಬೋದು, ನಾಶ್ ಡಾಮಸ್ ಆಗಿರ್ಬೋದು, ಇಲ್ಲ ವೀರಯ್ಯ ಬ್ರಹ್ಮಗಾರ್ ಅಂತ ನೋಡಿ ಅವರು ಆಗಿರ್ಬೋದು, ಇವರೆಲ್ಲ ತಗೊಂಡಾಗ ಇವರ ಹೇಳಿರುವ ಭವಿಷ್ಯವಾಣಿಗಳಲ್ಲಿ ಕೇವಲ ನೆಗೆಟಿವ್ನೆಸ್ ಬಹಳ ತೋರಿಸಿರ್ತಾರೆ. ಏನಕ್ಕಂದ್ರೆ ಕೊರೋನಾ ರೀತಿ ಅಂತ ಹೊಸ ರೋಗ ಬರುತ್ತೆ, ಈ ರೀತಿ ಈ ವರ್ಷ ತುಂಬಾ ಕ್ರೈಸಿಸ್ ಆಗುತ್ತೆ, ತುಂಬಾ ಕಷ್ಟ ಇರುತ್ತೆ, ಊಟನೇ ಸಿಗಲ್ಲ, ಈ ರೀತಿ ಎಲ್ಲ ಭವಿಷ್ಯವಾಣಿ ನುಡಿದಿರ್ತಾರೆ. ಆದ್ರೆ ಅದರಲ್ಲೂ ಕೂಡ ಪಾಸಿಟಿವ್ ಅಂದ್ರೆ ನಮಗೆ ಉಪಯೋಗವಾದ ಭವಿಷ್ಯವಾಣಿಗಳು ಇರುತ್ತೆ. ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ 2024 ಉಪಯೋಗ ಆಗುತ್ತೆ, ಮತ್ತೆ ಪ್ರಪಂಚದಲ್ಲಿ ಯಾವ ರೀತಿಯಾದ ಅನುಕೂಲಗಳಾಗುತ್ತವೆ ಅಂತ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋ ಬಂಧುಗಳೇ. ನಾನು ನಿನ್ನೆ ಓದಿದ ಒಂದು ಆರ್ಟಿಕಲ್ ಅಲ್ಲಿ ಈ ವಿಷಯ ಸಿಕ್ಕಿದಾಗ ತುಂಬಾ ಆಶ್ಚರ್ಯ ಅನಿಸ್ತಾ ಇತ್ತು. ಏನಕ್ಕಂದ್ರೆ ಎಕ್ಸಾಂಪಲ್ ಒಂದಾಗ ಹೇಳ್ತೀನಿ, ವೀರ ಬ್ರಹ್ಮಯ್ಯಗಾರ್ ಅಂತ ಕರಿತೀವಿ. ಅವರು ನೋಡಿ ಒಂದೊಂದು ಕಾಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಗಂಡ ಸತ್ತ ಮಹಿಳೆ ಭಾರತವನ್ನು ಆಳ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ ಅಲ್ಲೇನೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು. ಆವಾಗ ಯಾವ ರೀತಿಯಾದ ಇಂತ ಸಿಚುವೇಶನ್ಗಳು ಬಂತೋ ಆವಾಗಿನಿಂದ ಎಲೆಕ್ಷನ್ಸ್ ಬಂದಾಗ ಆಗ್ಲಿ, ಇಲ್ಲ ವರ್ಷ ಕಳೆದ ಮೇಲೆ ಆಗ್ಲಿ, ಇಂತ ಭವಿಷ್ಯವಾಣಿಗಳನ್ನು ಹುಡುಕಕ್ಕೆ ಜನ ತುಂಬಾ ಪ್ರಯತ್ನ ಪಡ್ತಿರ್ತಾರೆ ಏನಾಗ್ತಿದೆ ಅಂತ. ಒಂದು ಆರ್ಟಿಕಲ್ ಓದಿದಾಗ ನನಗೆ ಈ ವಿಷಯ ಸಿಕ್ಕಿದ್ದು. ಮತ್ತೆ ಅದ್ರಲ್ಲಿ ಏನೇನಿತ್ತು, ಏನೇನೆಲ್ಲ ಆಗುತ್ತೆ ಅಂತ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೊಂದು ಕಮೆಂಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಮತ್ತೆ ವಿಡಿಯೋ ಮಾಡಕ್ಕೆ ತುಂಬಾ ಉತ್ಸಾಹ ಕೊಡುತ್ತೆ ಬಂಧುಗಳೇ. 2024 ಬರುತ್ತೆ ಇನ್ನೊಂದು ತಿಂಗಳ ಒಳಗಡೆನೆ. ಆ 2024ರಲ್ಲಿ ಪ್ರಪಂಚದಲ್ಲಿ ರಾಜಕೀಯವಾಗಿ ಯಾವ ರೀತಿ ಇರುತ್ತೆ, ನಮ್ಮ ಭಾರತಕ್ಕೆ ಅನುಕೂಲವಾಗುತ್ತಾ ಅನಾನುಕೂಲವಾಗುತ್ತಾ, ನಮ್ಮ ದೇಶಕ್ಕೆ ಯಾವ ರೀತಿಯ ಪ್ರಧಾನಿ ಸಿಗ್ತಾರೆ ಅಂತ ಡಾಮಸ್ ಅಂತ ಏನಂತ ಕರಿತೀವಿ, ಆಮೇಲೆ ಬಾಬಾ ವಂಗ ಅಂತ ಏನಂತ ಕರಿತೀವಿ. ಇವ್ರು ಹೇಳಿರೋ ಎಲ್ಲಾ ಭವಿಷ್ಯವಾಣಿಗಳು ಸುಮಾರಾಗಿ 80% ನಿಜ ಆಗಿರುತ್ತೆ ಬಂಧುಗಳೇ. ಪ್ರಪಂಚ ರಾಜಕೀಯವಾಗಲಿ, ಇಲ್ಲ ಈ ಟೆರರಿಸಂ ಆಗ್ಲಿ, ಯಾವುದೇ ಒಂದು ವಿಷಯ ತಗೊಳ್ಳಿ, ಒಂದು ಚಂಡಮಾರುತ ಆಗ್ಲಿ, ಯಾವುದೇ ಒಂದು ಪ್ರಪಂಚದಲ್ಲಿ ಅನಾನುಕೂಲ ಆದಾಗ, ಒಂದು ಮಳೆ ರೀತಿ ಆಗಿರ್ಬೋದು, ಇಲ್ಲ ಒಂದು ಸುನಾಮಿ ರೀತಿ ಆಗಿರ್ಬೋದು, ಇಲ್ಲ ರೋಗಗಳ ವಿಷಯ ಆಗಿರ್ಬೋದು, ಒಬ್ಬ ರಾಜಕೀಯ ವ್ಯಕ್ತಿಯ ಆಗಿರ್ಬೋದು, ಇಲ್ಲ ಒಂದು VIP ಮರಣ ಹೊಂದಿರ್ಬೋದು, ಇಂತಹ ವಿಷಯಗಳಲ್ಲಿ ಯಾವುದೇ ಒಂದು ವಿಷಯ ತಗೊಳ್ಳಿ, ಇವ್ರು ಹೇಳಿರುವ ಒಂದು ಭವಿಷ್ಯವಾಣಿ ನಿಜ ಆಗಿರುತ್ತೆ. ಆದ ಕಾರಣ ನೋಡಿ, ಈಗ ಬಾಬಾ ವಂಗ ಅಂತ ಕರಿತೀವಿ. ಈ ಬಾಬಾ ವಂಗ ಏನ್ ಹೇಳ್ತಾ ಇದಾರೆ ಅಂದ್ರೆ, 2024ರಲ್ಲಿ ಮಹಿಳೆಯರ ವರ್ಷ ಅಂದ್ರೆ 2024ರಲ್ಲಿ ಎಲ್ಲರದು ಮಹಿಳೆಯರದೇನೆ ಆಗುತ್ತೆ ಕೆಲಸ. ಪ್ರತಿಯೊಂದಾಗ್ಲಿ, ಒಂದು ರಾಜಕೀಯ ಆಗ್ಲಿ, ಒಂದು ಫ್ಯಾಕ್ಟರೀಸ್ ಆಗ್ಲಿ, ಒಂದು CEO, ದೊಡ್ಡ ದೊಡ್ಡ ಕಂಪನಿಗಳ CEO ಆಗ್ಲಿ, ಪ್ರಪಂಚ ಕೇವಲ ಮಹಿಳೆಯರ ಕೈಲಿ ಇರುತ್ತೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ. ಕೇವಲ ಬಾಬಾ ವಂಗ ಮಾತ್ರ ಅಲ್ಲ, ನಾಶ್ ಡಾಮಸ್ ಆಗ್ಲಿ, ವೀರ ಬ್ರಹ್ಮಯ್ಯಗಾರ್ ಆಗ್ಲಿ, ಬಾಬಾ ವಂಗ ಆಗ್ಲಿ, ಈ 3 ಜನ ನುಡಿದಿರೋದೇನಂದ್ರೆ 2024 ಮಹಿಳೆಯರದು. ಈಗ ಪ್ರಪಂಚವನ್ನೇ ಆಳ್ತಾರೆ ಒಬ್ಬ ಮಹಿಳೆ ಅಂದ್ರೆ ನಮ್ಗೆ ನೆನಪು ಬರೋದೇ ಅಮೆರಿಕ ಬಂಧುಗಳೇ. ಈ ಪ್ರಪಂಚದಲ್ಲಿ ದೊಡ್ಡಣ್ಣ ಅಂತ ಕರೆಸ್ಕೊಳ್ಪಡುವ ಅಮೆರಿಕಕ್ಕೆ ಒಬ್ಬ ಮಹಿಳೆ ಅಧ್ಯಕ್ಷರಾದ್ರೆ, ಒಬ್ಬ ಮಹಿಳೆ ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಯಾವ ರೀತಿಯಾದ ಅನುಕೂಲಗಳಾಗುತ್ತೆ, ಇದು ನಿಜನಾ? ಏನಕ್ಕಂದ್ರೆ ನಿಮ್ಗೊಂದು ಡೌಟ್ ಬರ್ಬೋದು, ಈ ಬಾಬಾ ವಂಗ ಆಗ್ಲಿ, ನಾಶ್ ಡಾಮಸ್ ಆಗ್ಲಿ, ಇಲ್ಲ ವೀರ ಬ್ರಹ್ಮಯ್ಯಗಾರ್ ಆಗ್ಲಿ, ಎಲ್ಲರೂ ಅಮೆರಿಕನೇ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಾರ, ಇಲ್ಲ ಭಾರತ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರ ಅಂತ ಇಲ್ಲ ಬಂಧುಗಳೇ. ಏನಕ್ಕಂದ್ರೆ ಆ ಆರ್ಟಿಕಲ್ ಓದಿದಾಗ ಏನಿಸ್ತೈತೆ ಅಂದ್ರೆ, ಈಗ ಒಂದು ಏರಿಯಾ, ಒಂದು ದೊಡ್ಡಣ್ಣ, ಇಡೀ ಪ್ರಪಂಚಕ್ಕೆ ದೊಡ್ಡ ದೇಶ ಅನ್ಕೊಂಡಿರುವ ದೇಶದಲ್ಲಿ ಮಹಿಳೆಯರು ಅಧಿಕಾರ ಬರ್ತಾರೆ. ಈಗ ಪ್ರಪಂಚದಲ್ಲಿ ದೊಡ್ಡ ದೇಶ, ಸ್ವಲ್ಪ ವಿಶ್ವಸಂಸ್ಥೆಯಲ್ಲಿ ಆದಷ್ಟು ಅವರು ನಿಪ್ಪಟ್ಟು, ಆದಷ್ಟು ಅವರು ಕೆಲಸ ಸಾಧಿಸ್ತಾರೆ ಅಂದ್ರೆ ಈಗ ಅಮೆರಿಕನೇ. ಈಗ ಅಮೆರಿಕ ಅದೇ ರೀತಿಯಾಗಿ ಅಮೆರಿಕದಲ್ಲಿ ಮಹಿಳೆ ಅಂದ್ರೆ ಯಾರು ಬರ್ತಾರೆ ಬಂಧುಗಳೇ? ಇದೊಂದು ಖುಷಿ ಕೊಡೋ ವಿಷಯ. ಏನಂದ್ರೆ ಅದು ಆಗುತ್ತೋ ಬಿಡುತ್ತೋ ಸೆಕೆಂಡರಿ ವಿಷಯ. ಏನಕ್ಕಂದ್ರೆ ಈ ವಿಷಯ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ನೋಡಿ, ಈಗ ಪ್ರೆಸೆಂಟ್ ಆಗಿ ಡ್ರಾಮಾಟಿಕ್ ಪಾರ್ಟಿ ಅಂತ ಏನಂತ ಕರಿತೀವಿ, ಜೋ ಬೈಡನ್ ಅವರ ಪಾರ್ಟಿ ಇದೆ. ಆ ಪಾರ್ಟಿಯಲ್ಲಿ ಮಹಿಳೆಯವರು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಮೊದಲನೇದಾಗಿ ನೆನಪು ಬರೋದೇ ನಮ್ಮ ಭಾರತ ಮೂಲ ಸಂತತಿಯಾದ ಕಮಲ್ ಹ್ಯಾರಿಸ್ ಅವರು. ಏನಕ್ಕಂದ್ರೆ ಆ ಡ್ರಾಮಾಟಿಕ್ ಪಾರ್ಟ್ ಅಲ್ಲಿ ಜೋ ಬೈಡನ್ ಪಕ್ಷದಲ್ಲಿ ಇರುವೊಬ್ರು ಮಹಿಳೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಕೇವಲ ಕಮಲ್ ಹ್ಯಾರಿಸ್ ಅವರು. ಅದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದವರು. ಇನ್ನೊಂದು ರಿಪಬ್ಲಿಕನ್ ಪಾರ್ಟಿಯಲ್ಲಿ ಟ್ರಂಪ್ ಅವರು ಇದ್ದಾರೆ. ಆ ಟ್ರಂಪ್ ಪಾರ್ಟಿಯಲ್ಲಿ ಟ್ರಂಪ್ಗೆ ಸ್ವಲ್ಪ ಬ್ಯಾಡ್ ನೇಮ್ ಇದೆ. ಅವರ ಮನೆಯಲ್ಲಿನೂ ಯಾರು ಮಹಿಳೆಯರನ್ನ ಸಿದ್ರೆ ಬ್ಯಾಡ್ ನೇಮ್ ಬರ್ಬೋದಂತ ಆಲೋಚನೆ ಮಾಡಿ ಟ್ರಂಪ್ ಅವ್ರು ಏನ್ ಮಾಡ್ತಾರೆ, ನಿಕ್ಕಿ ಹೇಲಿ ಅಂತ, ಇವರು ನಮ್ಮ ಭಾರತ ಮೂಲದವರೇ ಬಂಧುಗಳೇ, ಪಂಜಾಬ್ ಮೂಲದವರು. ನಿಕ್ಕಿ ಹೇಲಿ ಅನ್ನೋರು
ಈಗ ಅಮೆರಿಕದಲ್ಲಿ 2 ಪಕ್ಷ ಇದಾವೆ. ಆ 2 ಪಕ್ಷದಲ್ಲೂ ಮಹಿಳಾ ಕ್ಯಾಂಡಿಡೇಟ್ಗಳು ತಗೊಂಡಾಗ ಆ ಇಬ್ಬರು ನಮ್ಮ ಭಾರತೀಯರು ಅನ್ನೋ ಒಂದು ಖುಷಿ. ಏನಕ್ಕಂದ್ರೆ ನೋಡಿ, ಅಮೆರಿಕದವ್ರು ಇದಕ್ಕಿಂತ ಮುಂಚೆ ಯಾವ ಟೈಮಲ್ಲೂ ಮಹಿಳೆಯರು ಅಧ್ಯಕ್ಷರಾಗಿಲ್ಲ, ಆಗೋದಿಲ್ಲ ಕೆಲವರ ಅಭಿಪ್ರಾಯ. ಆದ್ರೆ ಇವರು ಮೂವರು ಹೇಳಿರೋ ಭವಿಷ್ಯವಾಣಿ ಹೇಗಿದೆ ಅಂದ್ರೆ, ಪ್ರಪಂಚನೇ ಒಬ್ಬ ಮಹಿಳೆಯರು ಆಳ್ತಾರೆ ಈ ವರ್ಷ ಮಾತ್ರ 2024 ಅಂತ. ಇಂಥ ಭವಿಷ್ಯವಾಣಿ ನೋಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಕಮಲಾ ಹ್ಯಾರಿಸ್ ಆಗ್ಲಿ, ನಿಕ್ಕಿ ಹೇಲಿ ಆಗ್ಲಿ, ಇವರಿಬ್ರು ನಮ್ಮ ಭಾರತೀಯರೇ. ಈ ರೀತಿಯಾಗಿ ಅಮೆರಿಕನ್ನರು ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರ. ಈ ಹಿಂದೆ ಯಾವಾಗ್ಲೂ ಆಗಿಲ್ಲ, ಈಗಲೂ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ಬೋದು, ಆಗುತ್ತ ಅಂತ ಹೇಳ್ಬೋದು ಬಂಧುಗಳೇ. ಈ ಮೂವರ ಒಂದು ಭವಿಷ್ಯವಾಣಿ ಈ ರೀತಿ ಇದೆ, ಮಹಿಳೆಯರದೇ 2024 ಅಂತ. ಹಾಗಾಗಿ ಈ ರೀತಿ ಆಗ್ಬೋದು. ಆದ್ರೆ ನಮ್ಮ ಭಾರತಕ್ಕೆ ಖುಷಿ ಕೊಡೋ ವಿಷಯ ಅಂತಾನೆ ಹೇಳ್ಬೋದು ಬಂಧುಗಳು. ಇವರು ಹೇಳಿರುವ ಭವಿಷ್ಯವಾಣಿಗಳಲ್ಲಿ 80% ಕರೆಕ್ಟ್ ಆಗಿದ್ದಾವೆ, ಇದ್ರೂ ಆಗ್ಬೋದು ಅಂತ ಕೆಲವರ ಅಭಿಪ್ರಾಯ. ಇನ್ನೊಂದು ವಿಶೇಷವಾಗಿ ನಾಸ್ ಡಾಮಸ್ ಅಂತ ಏನಂತ ಕರಿತೀವಿ, ಇವರೊಂದು ಭವಿಷ್ಯವಾಣಿ ನೋಡಿದ್ದಾರೆ. 2024ರಲ್ಲಿ ತುಂಬಾ ಎಕನಾಮಿಕ್ ಕ್ರೈಸಿಸ್, ಹಣದುಬ್ಬರ ಖಂಡಿತವಾಗ್ಲೂ ಇಡೀ ಪ್ರಪಂಚಕ್ಕೆ ತುಂಬಾ ಅತಿಯಾಗಿ ಆಗುತ್ತೆ ಅಂತ. ಏನಕ್ಕಂದ್ರೆ ನೋಡಿ ಬಂಧುಗಳೇ, 2020ರಲ್ಲಿ ಒಂದು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಸ್ಟಾರ್ಟ್ ಆಗುತ್ತೆ, ಈಗಲೂ ನಡೀತಾ ಇದೆ. 2023ರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತಾನ್ ಹಮಾಸ್ ಉಗ್ರವಾದಿಗಳ ಮಧ್ಯೆ ಯುದ್ಧ ಆಗ್ತದೆ, ಈಗಲೂ ನಡೀತಾ ಇದೆ. ಆದ ಕಾರಣ ಏನಾಗ್ತಿದೆ ಅಂದ್ರೆ, ಖಂಡಿತವಾಗ್ಲೂ ಈ ಯುದ್ಧದಿಂದ ಇಡೀ ಪ್ರಪಂಚಕ್ಕೆ ಎಕನಾಮಿಕ್ ಕ್ರೈಸಿಸ್, ಹಣದುಬ್ಬರ ಬರೋದು ಗ್ಯಾರಂಟಿ ಅಂತ ನಾಸ್ಟ್ರಾಡಮಸ್ ಹೇಳ್ತಾರೆ. ಈ ವಿಷಯ ಬಂದಾಗ ನೋಡಿ, ಹಾಗೇನೆ ಅದರಲ್ಲೂ ಒಂದು ವಿಷಯ ಸೇರಿಸ್ತಾರೆ. ಏನಕ್ಕಂದ್ರೆ, ಈ ಪ್ರಪಂಚದಲ್ಲಿ ಹಣದುಬ್ಬರ ಎಕನಾಮಿಕ್ ಕ್ರೈಸಿಸ್ ಬಂದಾಗ ಒಂದು ದೇಶ ಮಾತ್ರ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಆ ಹಣದುಬ್ಬರದ ನೆಗೆಟಿವ್ನೆಸ್ ತಗೊಂಡು ಪಾಸಿಟಿವ್ ಆಗಿ ಹೋಗ್ತಾ ಇದೆ ಒಂದು ದೇಶ ಮಾತ್ರ ಅಂತ. ಅದೇ ದೇಶನ ನಮ್ಮ ಭಾರತ ಬಂದಿವೆ. ನೀವು ಆಲೋಚನೆ ಮಾಡಿ, ಪ್ರಪಂಚದ ಎಲ್ಲಾ ದೇಶಗಳು ಹಣದಲ್ಲಿ ಎಕನಾಮಿಕಲಿ ಎತ್ತರದಲ್ಲಿ ಇರಬಹುದು, ಆದ್ರೆ ಪ್ರೆಸೆಂಟ್ ಈಗ ಉತ್ಪತ್ತಿ ಆಗ್ತಾನೆ. ಈಗ ಎಕನಾಮಿಕ್ ಅನ್ನೋದು ಅದು ಕ್ರೈಸಿಸ್ ಅನ್ನೋದು ಬರೋದು ಹೇಗಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಅಂದ್ರೆ ಫ್ಯಾಕ್ಟ್ರೀಸ್ ಆಗ್ಲಿ, ಯಾವುದೇ ಒಂದು ವ್ಯಾಪಾರ ಇಲ್ಲದೆ ಇದ್ದಾಗ ಅದು ಹಣದುಬ್ಬರ ಬರುತ್ತೆ, ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ. ಆದ್ರೆ ಅವರು ಮೇಲಿದ್ರು ಉತ್ಪತ್ತಿ ಆಗ್ತಾ ಇಲ್ಲ, ಅಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇಲ್ಲ. 7% ಇದ್ದು 1% ಬಂದ್ರೆ ಹೇಗಿರುತ್ತೆ ಹೇಳಿ? ಪ್ರೆಸೆಂಟ್ ಅಮೆರಿಕ ಆಗ್ಲಿ, ಚೀನಾ ಆಗ್ಲಿ, ಯಾವ ಟಾಪ್ 4 ಅಲ್ಲಿ ಇದಾವೋ ಆ ಕಂಟ್ರಿಗಳು ಆಗ್ತಾರೆ ಇದ್ದಾನೆ. ಆದ್ರೆ ನಮ್ಮ ಭಾರತ ಮಾತ್ರ 7.6 ಹಣದಲ್ಲಿ ಇನ್ಕ್ರೀಸ್ ಆಗೋದ್ರಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದು ಕೇವಲ ಯಾವುದೋ ಒಂದು ಪಾರ್ಟಿನೋ ಇಲ್ಲ ಒಂದು ದೇಶ ಹೇಳಿದ್ದಲ್ಲ ಬಂಧುಗಳೇ. ಈ ಎಕನಾಮಿಕ್ ಅಲ್ಲಿ ಮಾರ್ಗನ್ ಸ್ಟಾನ್ಲಿ ಅಂತ ಏನ್ ಕರಿತೀವಿ, ಮೋದಿ ಸೇನೆ ಅಂತ ಕರಿತೀವಿ, ಈ ಎಲ್ಲಾ ಸಮಸ್ಯೆಗಳು ರಿಸಲ್ಟ್ ಕೊಟ್ಟಿವೆ. ಏನಕ್ಕಂದ್ರೆ, ಬೇರೆ ದೇಶಗಳ ಇನ್ವೆಸ್ಟ್ ಮಾಡಕ್ಕೆ ಯಾರು ಇಚ್ಛೆ ಪಡ್ತಾ ಇಲ್ಲ, ಕೇವಲ ಭಾರತವನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಈಗ ಈ ನಾಸ್ಟ್ರಾಡಮಸ್ ಆಗ್ಲಿ, ಬಾಬಾ ವಂಗಾವ್ ಆಗ್ಲಿ, ಈ ಭವಿಷ್ಯವಾಣಿ ನೋಡಿದ್ದು ಹೀಗೇನೆ. ಹೇಗೆ ನಮ್ಮತಂದ್ರೆ ಬಂಧುಗಳೇ ನೋಡಿ, ಬಾಬಾ ವಂಗ್ ಅವರು ಒಂದ್ ಕಾಲದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದ್ರೆ, ಒಬ್ಬ ಮಹಿಳೆ 7 ಮಕ್ಕಳನ್ನು ಹೆರಿಗೆ ಆಗುತ್ತೆ, 7 ಮಕ್ಕಳನ್ನು ಜನ್ಮ ಕೊಡ್ತಾರೆ ಅಂತ. ಅದು 2019ರಲ್ಲಿ ಇರಾನ್ ಅಲ್ಲಿ ಆಯ್ತು. ಇಂತ ನೋಡಿ, ಯಾವ ವಿಷಯ ಆಗ್ಲಿ, ಒಬ್ಬ 7 ಮಕ್ಕಳನ್ನು ಹೇಗೆ ಡೆಲಿವರ್ ಆಗುತ್ತೆ, ಹೇಗೆ ಏರ್ತಾರೆ, ಆಮೇಲೆ ಯಾವ ರೀತಿಯಾದ ಆರೋಗ್ಯ ಆಗಿರುತ್ತೆ ಅಂತ ಎಲ್ಲ ಅನುಮಾನ ವ್ಯಕ್ತವಾಗ್ತಾ ಇದ್ವು. ಆದ್ರೆ ಅವ್ರು ಹೇಳಿದ್ದು 2019ರಲ್ಲಿ ಇರಾನ್ ದೇಶದಲ್ಲಿ ಒಬ್ಬ ಮಹಿಳೆ 7 ಮಕ್ಕಳಿಗೆ ಜನ್ಮ ನೀಡಿದಳು. ಆ ರೀತಿಯಾಗಿ ಅವ್ರು ಹೇಳಿದ ಭವಿಷ್ಯ ಕೂಡ ಆಗ್ಬೋದು. ಏನಕ್ಕಂದ್ರೆ, ಒಬ್ಬ ದೇಶಕ್ಕೆ ಬೇಕಾಗಿರೋ ಹಣಕಾಸು ಆಗ್ಲಿ, ದೇಶಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಆಲೋಚನೆ ಮಾಡೋ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆದ್ರೆ, ಈಗ ಅಮೆರಿಕ ಎಲ್ಲ ಯುರೋಪ್ ಕಂಟ್ರಿಗಳಿಗೆ ಒಂದು ಆರ್ಡರ್ ಮಾಡ್ತು, ರಷ್ಯಾ ಹತ್ರ ಯಾರು ಬಿಸ್ನೆಸ್ ಮಾಡಬಾರ್ದು, ಡೀಲ್ ಮಾಡಬಾರ್ದು, ವ್ಯಾಪಾರ ಮಾಡಬಹುದು ಅಂತ. ಈಗ ಹಣದ ಕ್ರೈಸಿಸ್ ಬರೋದು ಇದೇ ಕಾರಣಕ್ಕೆ ಬಂಧುಗಳು. ಯಾಕಂದ್ರೆ ಎಲ್ಲಾ ದೇಶಗಳು ಈ ದೇಶ ಹತ್ರ ವ್ಯಾಪಾರ ಮಾಡಬೇಡ, ಆ ದೇಶ ಹತ್ರ ವ್ಯಾಪಾರ ಮಾಡಬೇಡ ಅಂತ ಒಂದು ರೂಲ್ಸ್ ತಂದಾಗ ಆಟೋಮೆಟಿಕ್ ಆಗಿ ಆ ದೇಶದಲ್ಲಿ ಎಕನಾಮಿಕ್ ಕ್ರೈಸಿಸ್ ಬರೋಲ್ಲ ಖಂಡಿತ. ಆದ್ರೆ ನಮ್ಮ ಭಾರತ ಯಾವುದಕ್ಕೂ ತಲೆ ಕೆಲ್ಸಕ್ಕೆ ನಮ್ಮ ಭಾರತಕ್ಕೆ ಯಾವ ರೀತಿ ಆದ ಬೇಕಾಗುತ್ತೋ, ಯಾವ ರೀತಿ ಕೆಲಸ ಬೇಕಾಗುತ್ತೋ, ಯಾರ ಹತ್ರ ಬಿಸ್ನೆಸ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮಗೆ ಹಣಕಾಸು ದುಬ್ಬರ ಆಗಲ್ವೋ ಅವ್ರ ಹತ್ರ ನಾವು ಖಂಡಿತವಾಗ್ಲೂ ವ್ಯಾಪಾರ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತ ನಮ್ಮ ಭಾರತ ಸರ್ಕಾರ ಒಂದು ನಿರ್ಣಯ ತಗೊಂಡಿತ್ತು. ಈ ರೀತಿಯಾಗಿ ಎಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ 2024 ನಮ್ಮ ಭಾರತಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಹಣದುಬ್ಬರ ಎಕನಾಮಿಕ್ ಕ್ರೈಸಿಸ್ ಬರಲು ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ಎಲ್ಲ ಇಂದ ಕಾರಣಗಳು ಹೇಳಿದೆ ನಾನು. ಒಬ್ಬ ದೃಢ ನಾಯಕನಿದ್ರೆ ಇವೆಲ್ಲವನ್ನು ನೆಗೆಟಿವ್ ಅಂತ ತಗೊಂಡು ಪಾಸಿಟಿವ್ ಆಗಿ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. 2024 ಕೇವಲ ನೆಗೆಟಿವ್, ಬೇರೆ ನೆಗೆಟಿವ್ ಮಳೆ ಆಗುತ್ತೆ, ಸುನಾಮಿ ಬರುತ್ತೆ, ಎಲ್ಲ ರೋಗ ಬರುತ್ತೆ, ಇಲ್ಲ ಯುದ್ಧ ಆಗುತ್ತೆ, ಇವೆಲ್ಲ ಹೇಳೋಕ್ಕಿಂತ 2024 ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಪಾಸಿಟಿವ್ ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ ಈ ವರ್ಷಕ್ಕೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಕೂಡ ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಕಮೆಂಟ್, ವಿಡಿಯೋ ಮಾಡಕ್ಕೆ ತುಂಬಾ ಉತ್ಸಾಹ ಕೊಡುತ್ತೆ ಬಂಧುಗಳೇ. ಜೈ ಹಿಂದ್,
ಜೈ ಕರ್ನಾಟಕ ಮಾತು.